ಗುತ್ತಿಗೆದಾರರು ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಳೆದ 3 ವರ್ಷಗಳಿಂದ ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ. ಆದರೆ ಕೆಲ ಏಜೆಂಟ್ಗಳು ಹೇಳಿದಂತೆ ನಡೆದುಕೊಳ್ಳುತ್ತಿದೆ. ಅವರ ಅಣತಿಯಂತೆ ಕೆಲ ಸಚಿವರು ವರ್ತಿಸುತ್ತಿದ್ದಾರೆ. ಹೀಗಾಗಿ ನಮಗೆ 38,000 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಮಾರ್ಚ್ 5ರಂದು ಸರ್ಕಾರದ ಬಣ್ಣ ಬಯಲು ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗುತ್ತಿಗೆದಾರರಿಗೆ 38,000 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರ ಹಣ ಬಿಡುಗಡೆ ಮಾಡದಿದ್ರೆ ಇಲಾಖೆಯ ಬಣ್ಣ ಬಯಲು. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ದಂಧೆ ನಡೀತಾ ಇದೆ. ಹಣ ಕೊಟ್ರೆ ಮಾತ್ರ ಕೆಲಸ ಕಾಮಗಾರಿಗಳು ಆಗುತ್ತೆ. ಹೀಗಂತ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ. ಅಂದು ಆರೋಪ ಮಾಡಿದ ಕಾಂಗ್ರೆಸ್ ಸರ್ಕಾರದಲ್ಲೂ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ನಡೀತಾ ಇದೆ ಅಂತ ರಾಜ್ಯ ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ. ವಸತಿ ಇಲಾಖೆ ಹಾಗೂ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ದಂಧೆ ನಡೀತಾ ಇದ್ದು, ಕೆಲ ಬ್ರೋಕರ್ಗಳ ಮೂಲಕವೇ ಟೆಂಡರ್ ಕೊಡಿಸುವ ಹಾಗೂ ಫೈನಲ್ ಮಾಡುವ ಕೆಲಸ ಆಗ್ತಾ ಇದ್ದು, ಇದಕ್ಕೆ ಪೂರಕವಾದ ದಾಖಲೆಗಳಿವೆ ಅಂತ ತಿಳಿಸಿದ್ರು. ಇನ್ನು ಗ್ಯಾರಂಟಿಗಳನ್ನ ಘೋಷಿಸಿ ಅಧಿಕಾರಕ್ಕೆ ಬಂದಿದ್ದು, ಆ ಯೋಜನೆಗಳ ಯಶಸ್ವಿಗಾಗಿ ಕಳೆದ 3 ವರ್ಷಗಳಿಂದ ನಮಗೆ ಬಾಕಿ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಗುತ್ತಿಗೆದಾರರು ದೂರಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಾಕಿ? ಲೋಕೋಪಯೋಗಿ ಇಲಾಖೆ 8,370.76 ಕೋಟಿ, ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ, ಆರ್ಡಿಪಿಆರ್ 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ, ವಸತಿ ಮತ್ತು ವಕ್ಫ್ ಇಲಾಖೆ 2,600 ಕೋಟಿ, ಕಾರ್ಮಿಕ ಇಲಾಖೆ 2,000 ಕೋಟಿ, ಜಿಬಿಎನಿಂದ 2,600 ಕೋಟಿ. ಒಟ್ಟು ಬಾಕಿ 37,370.76 ಕೋಟಿ. ಸರ್, ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ ಚೀಫ್ ಇಂಜಿನಿಯರ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್, ನಿನ್ನ ಟೆಂಡ್ರ್ ವಾಪಸ್ ತಗೋ. ಶೇಖ್ಜಿ, ನಿನ್ನ ಟೆಂಡ್ರು ನೀನು ಕ್ವಾಲಿಫೈಡ್ ಇದ್ರು ಕೂಡ, ಈವನ್ ದೋ ವಿ ಆರ್ ಕ್ವಾಲಿಫೈಡ್, they are pressurizing us to take the tender back. Really, it is very bad. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಿಜವಾಗ್ಲೂ ಕರೆದೇಳಿದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಅವ್ರ ಗಿಂಬರು ಲೊಕೇಶನ್ ಎಲ್ಲ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನನಗೂ 63 ವರ್ಷ ಯಾರೂ ಸಹ ಇಲ್ಲ ಮಾನ್ಯ ಸ್ನೇಹಿತರೆ. ಇದು 2-3 ಮೀಟಿಂಗ್ ಮಾಡಿ ನಾವು ಅವ್ರ ಮೇಲೆ ಇದು ಮನಸೋತು ಬೇಜಾರಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಸರಿ ಹೋಗ್ಲಿ ನನ್ನ ಅಭಿಪ್ರಾಯ ಅಷ್ಟೇ. ಇನ್ನು ಅನುದಾನ ವಿಳಂಬದಿಂದ ಆಗ್ತಿರೋ ಸಮಸ್ಯೆ ಕುರಿತಂತೆ ಸಿಎಂಗೆ 100 ಪುಟಗಳ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮನವಿ ಮಾಡಲಾಗುವುದು ಅಂತ ತಿಳಿಸಿದ ಅವರು, ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಸರ್ಕಾರದಿಂದ ಅನ್ಯಾಯವಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.